ಹಾಂ, ಹೇಳ್ತೀರಿ. ಹೇಳಿದೆ ಏನು ಮಾಡ್ತೀರಿ? ಮನೇಲಿಲ್ಲ ನಾನು ತೂಗು ಮುಂಚೆ ಹಾಸ್ಕೊಂಡು ಮಲಗಿರ್ತೀನಿ ನೋಡಿ. ಬೆಳಿಗ್ಗೆ ಹೇಳ್ತಾರೆ ಹೊರಡ್ತಾರೆ, ಮತ್ತು ಹೇಳ್ತಾರೆ. ನಾನು ಇಲ್ಲಿ ಮನೇಲೆಲ್ಲ ಮಾಡಿಟ್ಟು ವಯಸ್ಸದವರಿಬ್ರಿಗೆ ಏನೇನು ಬೇಕೋ ಅದನ್ನು ನೋಡ್ಕೊಂಡು ಮತ್ತು ನನ್ನ ಕೆಲಸಕ್ಕೆ ನಾನು ಹೋಗ್ಬೇಕು. ನಿಮಗೇನಾರ ತಲೆ ಬಿಸಿ ಇದೆಯಾ? ಹೇಳ್ತೀರಿ ಹೊರಟು ಬಿಡ್ತೀರಿ. ಬಂದ ಮೇಲೆ ನಿಮಗೆ ಮನೆಗೆ ಬಂದರೆ ಸುಸ್ತಾಗ್ತದೆ. ಹೊರಗಡೆ ಎಲ್ಲ ಹೋದರೆ ಏನು ಸುಸ್ತಿಗೇನಾಗಲ್ಲ. ರಾತ್ರಿ 12 ಗಂಟೆ ತನಕ ಬೇಕಾದ್ರೆ ನೀಲಣ್ಣನ ಹತ್ರ ಅದು ಎಂಥ ಮುದ್ದದೆ ನಾನು ಒಂಚೂರು ಕೇಳ್ಬೇಕಂತ ಮಾಡ್ಕೊಂಡಿನಿ. ಮನೆಗೆ ಬರ್ಬೇಕಾದ್ರೆ ಸುಸ್ತು ನಿದ್ರೆ ಅಂತಾರೆ, ನಿಮ್ಮ ಹತ್ರ ಮಾತಾಡ್ತಿದ್ರೆ ಸುಸ್ತಾಗಲ್ಲ ಮರ, ಔಷಧಿ ಅಂತ ಮನೆಗೂ ಕೊಟ್ಟು ಕಳಿಸಿ ಅಂತ ಹೇಳ್ತೀನಿ. ದಿನಾ ಬೆಳಿಗ್ಗೆ ಒಂದು ಚೀಚಿ ಕಾಪಿಗೆ ಹಾಕ್ಕೊಡ್ತೀನಿ. ಮಾರತ್ತೆ, ಸುಮ್ಮನಿರು. ಸ್ವಲ್ಪ ಹೊತ್ತು ಚಳಿ ಕಾಸ್ಕೊಂಡು ಹೋಗ್ತೀನಿ. ಕಿವಿ ಕರ್ಕರೆ ಮಾಡಬೇಡ. ಬೆಳಿಗ್ಗೆ ಎದ್ದಕ್ಕೂ ಶುರು ಮಾಡಿಯಪ್ಪ ಇವತ್ತು. ನೀನು ಎಂಥ ಔಷಧಿ ತಗೋತೀಯ ನಂಗೆ ಗೊತ್ತಿಲ್ಲ. ಈ ಕಾಪಿಗೆ ನಾಳೆಯಿಂದ ನೋಡ್ಬೇಕಾಗಿದೆ. ಕಾಪಿ ಕುಡಿಷ್ಟೊತ್ತಿಗೆ ಎಂಥವ್ರು ಹಾಕಿ ಕಿತೀಯೇನೋ ಅಂತ. ಈಗ ಇನ್ನೊಂದು ದೊಡ್ಡ ಕಾಪಿ ಕೊಡು. 2 ಬಿಸ್ಕೆಟು ಕೊಡು ಮಾರತಿ. ಏನು ಹುಡುಗರು ಮಾತ್ರ ತಿನ್ಬೇಕು ಅಂತ ಬರ್ದದ ಅದ್ರ ಮೇಲೆ? ನಾವು ತಿಂದ್ರೆ ಏನಾಗ್ತದೆ? ತಬಾಯಿಲಿ. ಪಾಪಣ್ಣ, ಪಾಪಣ್ಣ ಇದ್ದೀಯಾ ನಾ ಮನೇಲಿ? ಅಯ್ಯೋ ಗುಂಡಪ್ಪ ಮಾವ, ಇಷ್ಟು ಬೆಳಿಗ್ಗೆ ಬಂದರಲ್ಲ. ಗುಬ್ಬಿಗುಂಡ ಇವ ಶಾಲೆಗೆ ಬರಲೇನ? ಗುಂಡಪ್ಪ ಮಾವ ಎಂತ? ಗುಬ್ಬಿಗುಂಡ ಇವ ಶಾಲೆಗೆ ಬರಲ್ಲ ಎಂತಕ್ಕೆ? ಹುಡುಗ, ಗುಬ್ಬಿಗುಂಡನ ಕತೆ ಎಂತ ಅಂತ ಆಮೇಲೆ ಹೇಳ್ತೀನಿ. ನಿನ್ನ ಅಪ್ಪನ ಕರಿ ಫಸ್ಟು. ನಿನ್ನ ಅಪ್ಪನ ಬರಕ್ಕೆ ಹೇಳ. ಹಾಂ ಹೇಳ್ತೀನಿ. ಒಳಗೆ ಬನ್ನಿ. ಪುಳ್ಳು ಯಾರನ್ನು ಒಳಗೆ ಬನ್ನಿ ಅಂತ ಕರಿತಾ ಇದ್ದಾನಲ್ಲ, ಯಾರಂತ ಒಂಚೂರು ಹೋಗಿ ನೋಡಬಾರ್ದನ್ರಿ? ಮಾರತಿ ಯಾರೋ ಊಟ ಹೇಳಕ್ಕೆ ಬಂದಿರಬೇಕು. ನಾ ಅದಕ್ಕೆ ಬೆಳಿಗ್ಗೆ ಬೇಗ ಹೊತ್ಕೊಂಡು ಹೋಗೋದು ಹೊತ್ಲಾಗೆ. ಈ ರಗಳೆ ಬೇಡ ಅಂತ. ನೀವೊಂದು ಕೆಲಸ ಮಾಡು, ಅವರಿಲ್ಲ ಹೋಗಿ ಆಯ್ತು ಊಟಿಗೆ ಅಂತ ಹೇಳು. ಎಂತ ಬಾಯಿ ಕಳ್ಕೊಂಡು ನೋಡ್ತಾ ನಿಂತೀಯ? ನಿನ್ನ ಅಪ್ಪನ ಕರಿಯ ಹೋಗ. ಹೇಳಿದರ್ತಾಗಲ್ಲಣ್ಣ. ಅಮ್ಮ ತಡಿ ಅಂತ ಅಲ್ಲಿ ಹೋಗಿ ಹೇಳ, ಅಪ್ಪ ಊಟಿಗೆ ಹೋಗಿ ಆಗ್ಯದೆ ಅಂತ ಹೇಳ. ಯಾರಪ್ಪನ ಕರೆದ್ರು ಅಪ್ಪ ಊಟಿಗೆ ಹೋಗಿ ಆಗ್ಯದೆ ಅಂತ ಹೇಳ. ಅಲ್ಲೇ ಅಮ್ಮ, ಸುಮ್ಮನೆ ಹೇಳ್ದಷ್ಟು ಮಾಡ ಹೋಗ. ಅಪ್ಪ ಊಟಿಗೆ ಹೋಗಿ ಆಗ್ಯದೆ ಅಂತ ಹೇಳು. ಅಪ್ಪನೇ ಹೇಳಿದ್ದು, ಹಂಗೆ ಹೇಳ್ಬೇಕಂತೆ. ಊಟಿಗೆ ಹೋಗಕ್ಕಂತಲೇ ಹೊರಟಿದ್ರೆ ಈಗ ಅಲ್ಲಿ ಬಂದ್ರಲ್ಲ ಅಂತ ಒಳಗೆ ಬಂದು ಕೂತಾರೆ. ಅಮ್ಮ, ನಾವು ಅಜ್ಜಿ ಹತ್ರ ಹೇಳ್ಕೊಡ್ತೀನಿ. ಸುಳ್ಳು ಹೇಳಕ್ಕೆ ಹೇಳ್ಕೊಡ್ತಿದ್ದೀಯಲ್ಲ. ಅಪ್ಪ ಒಳಗೆ ಕಾಫಿ ಕುಡಿತಿದ್ದಿದ್ದು ನೋಡೀನಿ ನಾನು. ನಿನ್ನ ಮಗಳು ತುರಿಸಿದ್ದೇ ಹೌದು. ನಾ ಹೇಳ್ದಷ್ಟು ಹೇಳ ಹೋಗ. ನನಗೆ ಹಾಗೆ ಹೋಗಿ ಹೇಳ್ತೆ. ಅದು ಗುಂಡಪ್ಪ ಮಾವ, ಅಪ್ಪ ಊಟಿಗೆ ಹೋಗಿ ಆಗ್ಯದಂತೆ. ಯಾರು ಹೇಳಿದ್ದ? ಎಂತ ಬೆಳಗಬೇಕಾದ್ರೆ ಅದು ಯಾರ ಮನೆ ಊಟಿಗೆ ಹೋಗೋದು ನಂಗೆ ಗೊತ್ತಿಲ್ಲ ಅಂತನಾ? ಅಮ್ಮ ಹೇಳಿದ್ದು. ಹಾಗೆ ಹೇಳು ಅಂತ ಹೇಳ್ತು. ಬನ್ನಿ, ನೀವು ಒಳಗೆ ಬನ್ನಿ. ನಾನು ಒಳಗೆ ಬರಲ್ಲ, ಇಲ್ಲೇ ನಿಂತ್ಕೋತೀನಿ. ಒಳ್ಳೆ ಮಾತಲ್ಲಿ ಬರಕ್ಕೆ ಹೇಳು. ಬೇರೆಯವ್ರ ಹತ್ರ ಹೋಗಿ ಚಾಡಿ ಹೇಳ್ದಂಗಲ್ಲ, ಇಲ್ಲಿ ನನ್ನ ಎದುರು ನಿಂತು ಮಾತಾಡಕ್ಕೆ ಹೇಳು. ಅಯ್ಯೋ ದೇವ್ರೆ, ಇವ್ರಿಗೆ ಎಂತ ಆಗ್ಯದಪ್ಪ. ಗುಬ್ಬಿ ಬೇಜಾರು ಮಾಡ್ಕೊಂಡಿದ್ದೇ ಸರಿ. ಈ ಅಮ್ಮನ ಹತ್ರ ಹೇಳಿದ್ರೆ ಹಿಂಗೆ ಮಾಡ್ತಾರೆ. ನಾ ಹೋಗಿ ಅಜ್ಜಿ ಹತ್ರ ಹೇಳ್ತೀನಿ. ಯಾರೋ ಜೋರು ಮಾತಾಡ್ದಂಗೆ ಆಗ್ತದೆ. ನಮ್ಮ ಮನೇಲಿ ಮತ್ತೆ ಗಂಡ ಹೆಂಡತಿ ಆದರೆ ಗೌಡ್ರು ಹೇಳೋದೇನು ಸುಳ್ಳನ? ಮಾತಾಡ್ತಾ ಹೊಕ್ಕೊಂಡೆ ಅಂದರೆ ಇತ್ಲಾಗಿ ಎಂತ ಆದರೂ ಗೊತ್ತಾಗಲ್ಲ. ಪುಳ್ಳಡ್ಗೆ ಯಾರು ಮಾತಾಡ್ದಂಗೆ ಆಗ್ತದಲ್ಲ. ಅಯ್ಯೋ ಅಜ್ಜಿ, ಗುಂಡಪ್ಪ ಮಾವ ಸಿಟ್ಟು ಮಾಡ್ಕೊಂಡು ಬಂದಾರೆ. ಅಪ್ಪನ ಬರೋಕ್ಕೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಈ ಅಮ್ಮ ನೋಡಿದ್ರೆ ಅಪ್ಪ ಮನೇಲಿಲ್ಲ ಅಂತ ಹೇಳು, ಊಟಿಗೆ ಹೋಗಾತು ಅಂತ ಹೇಳು ಅಂತ ಹೇಳ್ತು. ಎಂತಕ್ಕಂತ ಗೊತ್ತಿಲ್ಲ. ಅಪ್ಪ ಒಳಗೆ ಕಾಫಿ ಕುಡಿತಾ ಕೂತಾರೆ, ನಾನು ನೋಡಿನಿ. ಆದರೆ ಅಮ್ಮ ಹಿಂಗಂತ ಹೇಳು ಅಂತ ಹಾಗೆ ಹೇಳಿದೆ. ಅವ್ರು ಬೈತಾ ನಿಂತಾರಲ್ಲಿ. ಸುಳ್ಳು ಹೇಳ್ತಿದ್ದೀರಿ ನೀವು ಅಂತ. ಅದಕ್ಕೆ ನಂಗೆ ಹೆದರಿಕೆ ಆಗಿ ನೀ ಬಂದೆ ನಿನ್ನ ಹತ್ರ. ನೀನೇ ಒಂಚೂರು ಹೋಗಿ ಹಚ್ಚಿ ಅಲ್ಲೇ ಆಗ್ಯೋತಾ. ಇಲ್ಲಿ ಅಂತ ಅಪ್ಪ ಕಣಿ ಹೇಳಕ್ಕಾರ ಆಗ್ತದನ ಸಂಟ ಹೇಳ್ಕೊತದೆ. ಬಂದೆ ನಡಿ. ಅಲ್ಲ ಈ ಮನ್ಸಿಗೆ ಅಂತ ಆಯ್ತು, ನಮ್ಮನೇಲಿ ಗಂಡ ಹೆಂಡತಿಗೆ ಅಂತ ಆತಂತ ನೋಡೋದ ಮರಯ್ಯ. ಬನ್ನಿ, ನಡಿ. ಅಜ್ಜಿ ಬಂತು, ಒಳಗೆ ಬರ್ಬೇಕಂತೆ ಅನ್ನು. ಹೋಗು. ನಾ ಹೋಗಲ್ಲ, ನೀನೇ ಬಾ. ಅಡಿ ಮಾರಯ್ಯ, ಒಂದು ಹುಡುಗರು. ಗುಂಡಪ್ಪಣ್ಣ ಅದೇನ್ರಿ?
ಅಲ್ಲೇ ನಿಂತ್ಕೊಂಡಿರಲ್ಲ, ಏನು ಜಾತಿ ಮಕ್ಕಳಲ್ಲ ಅಂದ್ರೆ ನಾವು ಬಲ್ಲಿ ಒಳಗೆ ಬಲ್ಲೆ. ಒಳಗಿಳಗ್ ಬೊತ್ತ ಕೂರಷ್ಟ ಪುರ್ಸತ್ತಿಲ್ಲ ಪಾರತಕ್ಕ. ನಿಮ್ಮ ಮಗ ಎಲ್ಲ ತಾನೇ ಒಂಚೂರು ಕರೀರಿ. ಮಾತಾಡೋ ಕೆಲಸ ಇತ್ತು, ಅದಕ್ಕೆ ಬಂದೆ. ಒಳಗೆ ಕೂತ್ಕೊಂಡು ಮನೆ ಒಳಗಿದ್ದು ಇಲ್ಲ ಅಂತ ಹೇಳು ಅಂತ ಹೇಳಿ ಕಳಿಸ್ತಾರೆ. ಈಗ ನೀವು ಇದ್ದಂತ ಇದೆಲ್ಲ ಆಗೋದೊಂದು ಒಳ್ಳೇದೇ ಆಯ್ತು. ನಾ ಹೇಳಿದ್ರು ನಂಬ್ತಿರ್ಲ ಯಾರುವ. ಮನ್ಸಲ್ಲಿ ಏನು ಕಳ್ಳಂಕೆ ಇಲ್ದಿದ ಮೇಲೆ ಮನೆ ಒಳಗೆ ಕೂತ್ಕೊಂಡು ಇಲ್ಲ ಅಂತ ಆ ಹುಡುಗರ ಮಕ್ಕಳ ಕೈಯಲ್ಲಿ ಹೇಳ್ಕಳ್ಸೋದು ಎಂತಕ್ಕೆ ನೋಡೋಣ ಹೇಳಿ. ಇಷ್ಟು ಬೆಳಗ್ಗೆ ಯಾರು ಊಟಿಗೆ ಹೋಗ್ತಾರನ್ರಿ, ನಂಗೇನು ಗೊತ್ತಿರಲ್ಲ. ನಾನು ಊಟಿ ಮಾಡ್ದಿದ್ದವನ್ನ ಟಿಲ್ಲರ್ ನೋಡ್ದಿದ್ದವನ್ನ ಏನ ಮನೆ ಒಳಗೆ ಕೂತ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳೋದು ಎಂತಕ್ಕಾಗಿ ನೋಡೋಣ ಹೇಳಿ. ನೀವೀಗ ಸತ್ಯ ಹೇಳಿ ಭಾರತಕ್ಕ, ನಿಮ್ಮ ಮಗ ಅದನ್ನ ಇಲ್ಲ ಮನೇಲಿ? ಗುಂಡಪ್ಪಣ್ಣ, ನಾ ಹೇಳಿದ ಕೇಳಿಸೋದೇ ಇಲ್ಲ ಹೇಳಿ. ಹಾದಿ ಬದಿ ನಿಂತ್ಕೊಂಡು ಅದು ಎಂತ ಮಾತಾಡ್ತೀರಿ? ಬಲ್ಲಿ ಒಳಗೆ ಬಲ್ಲಿ, ಪಾಪಣ್ಣ ಅದಾನೆ. ನಾನು ಹೇಳ್ತಿದ್ದೀನಿ, ಪಾಪಣ್ಣ ಅದಾನೆ ಒಳಗೆ. ಈ ಹುಡುಗರಿಗೆ ಗೊತ್ತಾಗಲ್ಲ ಮರ, ಅವ ಎಂತ ಆಲೇಸ್ಕಿನ್ನ ಎಂತ ಬಂದು ಹೇಳದ್ನ. ಈ ಹುಡುಗಿಗೆ ಬಂದು ಹೇಳಿದ್ಮೇಲೆ ಗೊತ್ತು ನೀವಿಲ್ಲಿ ಬಂದಿರಿ ಅಂತ ನನಗೆ. ನಾನು ಈಚೆ ರೂಮಲ್ಲೇ ಮಲಗೋದು, ಆದರೂ ನಂಗೆ ಗೊತ್ತಲ್ಲ ಅವರಲ್ಲಿ ಅಡುಗೆ ಮನೇಲಿ ಅದಾನ ಎಂತದ. ಇಷ್ಟು ಹೊತ್ತರೆ ಮುಂಚೆ ಯಾರು ಏನು ಊಟಿಗೆ ಹೋಗಲ್ಲ, ನೀವು ಇಷ್ಟು ಹೊತ್ತರೆ ಮುಂಚೆ ಬರ್ತೀವಿ ಅಂತ ನಮ್ಗೇನು ಸ್ವಪ್ನ ಬಿದ್ದಿರ್ತದನ್ರಿ ಗುಂಡಪ್ಪಣ್ಣ? ಬಲ್ಲಿ ಅದು ಎಂತದಾರ ಅಲ್ಲಿ ಮಾತಾಡೋಣ, ಒಳಗೆ ಬಲ್ಲಿ. ಎಂತ ಮಾತಾಡ್ಕೊಂಡಿರೋ ಬಿಟ್ಟಿರೋ ನಮಗೆ ಮನೇಲಿದ್ದೀರಿ ಏನು ಗೊತ್ತಾಗ್ತದ್ರಿ? ನಿಧಾನದಿಂದ ಬಂದು ನೀವು ಹೇಳಿದ್ರಲ್ಲ ನನಗೆ ಗೊತ್ತಾಗದ. ಅವ ಏನೋ ತಿಳುವಳಿಕೆ ಇಲ್ದಿದ್ದವ ಹಂಗಿದು ಮಾಡ್ತಾನೆ ಅಂದರೆ ಎಂಥದ ಏನು ಬಾಯ್ತಪ್ಪೇನೋ ಹೇಳನೇನ. ಅವನು ಉಕ್ರು ಸಿಟ್ಟಿನವ ಅಲ್ಲ ಅಂತ ನಾ ಹೇಳಲ್ಲ, ಅದನ್ನೆಲ್ಲ ಮನ್ಸಿಗೆ ಹಚ್ಚಿಗೆ ಬಡಿ ಗುಂಡಪ್ಪಣ್ಣ. ಬಲ್ಲಿ ಒಳಗೆ ಬಲ್ಲಿ, ಒಂದು ಮಾತು ಬರ್ತವೆ ಹೋಗ್ತವೆ. ಇನ್ನು ಅವನ ಅಣ್ಣನ ಸಮನಾಗಿ ಇದ್ದೀರಿ ನೀವು. ನೀವೇ ಒಂದು ಹೆದರಿಸಿ ಬುದ್ಧಿ ಹೇಳಿ ಸಮ್ ಮಾಡ್ಬೇಕು, ಬಿಟ್ಟರೆ ಹಿಂಗೆ ಸಿಟ್ಕೊಂಡ ಇರ್ತಾರನ್ರಿ ಗುಂಡಪ್ಪಣ್ಣ. ಬಲ್ಲಿ ಬಲ್ಲಿ ಒಳಗೆ ಬಲ್ಲಿ ಹೇಳ್ತೇನೆ. ನನ್ನ ಮಾತಿಗೊಂದು ಬೆಲೆ ನೀವು ಕೊಡೋದೇ ಹೌದಾದರೂ ಒಳಗೆ ಬಲ್ಲಿ. ನೀವು ಮತ್ತೆ ಬೇಜಾರು ಮಾಡ್ಕಿದ್ದೀರಲ್ಲ ಅಂತ ನಾನು ಒಳಗೆ ಬಂದೆ ಭಾರತಕ್ಕ. ನಿಮ್ಮ ಮಗ ಮಾಡಿದ ಕೆಲಸಕ್ಕೆ ನಾನು ಒಳಗೆ ಬರಲೇಬಾರ್ದಿತ್ತು. ಅದೇ ಹೇಳಿದ್ನಲ್ಲ, ನಿಮ್ಮನ್ನ ಮಾದಪ್ಪಣ್ಣನ ನಾ ಸಣ್ಣಲ್ಲಿಂದ ನೋಡ್ತಾ ಬಂದವ, ಹಂಗಾಗಿ ಬಂದಿನಿ. ಕರೀರಿ, ನಿಮ್ಮ ಮಗನ ಕರೀರಿ. ಒಳಗೆ ಕದ್ದಡ್ಕಿಣೋದು ಬೇಡ, ಮಾಡೋದೆಲ್ಲ ಮಾಡ್ಕೊಂಡು. ಈ ಶಾರದಾ, ಗುಂಡಪ್ಪಣ್ಣ ಮಾತಾಡ್ದಂಗಾತ ಅದೆಯಲ್ಲೇ ನೋಡು. ಯಾರು ನೋಡು? ಬಂದೆ. ಸೊ ನಿಂಗೊಂದು ಹೆರಗು ಹೋದಳಿಗೆ ಯಾರು ಏನು ಎತ್ತ ನೋಡ್ಕಿ ಬರೋಕ್ಕಾಗಲ್ಲ ಅಲ್ಲ? ಹ್ಞೂ ನಂದು ಹಂಗೆ ಅವ್ರ ದನಿ ಕೇಂದಂಗೆ ಅದಕ್ಕೆ ಹೋಗ್ತಿದ್ದೀನಿ. ಈ ಪುಳ್ಳ ಯಾರು ಅವಾಗ ನೀ ಹೇಳ್ದಲ್ಲ ಯಾರ ಕರಿತಾ ಇದ್ದಾರೆ ಅಂತ? ಯಾರ ಕರಿತಿದ್ದ? ಗುಂಡಪ್ಪ ಮಾವನೇ ಅಮ್ಮ. ಅವಾಗಿಂದ ಹೇಳ್ತಿದ್ದೀನಿ ಗುಂಡಪ್ಪ ಮಾವ ಬಂದರೆ ಅಪ್ಪನ ಕರಿತಿದ್ದಾರೆ ಅಂತ. ನೀ ನೋಡೋದು ಇಲ್ಲ ಅಂತ ಹೇಳು ಅಂದೆ. ಅದಕ್ಕೆ ನಾನು ಹೋಗಿ ಹಂಗೆ ಹೇಳಿದೆ. ಅವ್ರು ಮತ್ತೂ ಸಿಟ್ಕೊಂಡು ಬೈತಾ ಇದ್ದಾರೆ, ಒಳಗೆ ಕೂತ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಲ್ವ ಅಂತ. ನಾನು ಅದಕ್ಕೆ ಹೋಗಿ ಅಜ್ಜಿ ಹತ್ರ ಹೇಳಿದೆ, ನೀವು ಹಿಂಗೆ ಮಾಡ್ತೀರಿ. ಅಜ್ಜಿ ಹೋಗಲ್ಲಿ ಮಾತಾಡ್ತಾ ಇದೆ. ಏನು ಈಗಲಾರು ಅಪ್ಪನ ಆದರೆ ಅಂತ ಹೇಳ್ತೀಯಾ? ಅಯ್ಯೋ ನಿನ್ನ, ಇಲ್ಲಿ ಅಂಥದ್ದು ಕೈಗೂ ಸಿಕ್ಕಲ್ಲ ಹೇಳು. ಸಮ ಹಿಡ್ಕೊಂಡು ಯಾರು ಚೆಪ್ತಿದ್ದೆ ಅಲ್ಲ. ಗುಂಡಪ್ಪ ಅಂತ ಎಲ್ಲಿ ಹೇಳಿದ್ದ ನೀನು? ನಾ ಬೇರೆ ಯಾರು ಅಂತ ಹೇಳಿ ನೀನು ಅಪ್ಪ ಮನೇಲಿ ಇಲ್ಲ ಅಂತ ಹೇಳು ಅಂದಿದ್ದು. ಅಯ್ಯೋ ದೇವರೇ. ಅಯ್ಯೋ ಗುಂಡಪ್ಪಣ್ಣ, ನೀವನ್ರಿ ಮರ, ನನಗೆ ಗೊತ್ತೇ ಆಗಲ್ಲ. ಪುಳ್ಳ ಬಂದ್ಕೊಂಡು ಯಾರೋ ಬಂದರೆ ಅಂದ. ನಾನು ಹಂಗಾರೆ ಯಾರು ಊಟಿಗೆ ಹೇಳಕ್ಕೆ ಬರ್ತಾ ಇರ್ತಾರಲ್ಲ ಮರ, ಇವರಲ್ಲಿ ಒಳಗೆ ಕಾಫಿ ಕುಡಿತಾ ಕೂತಾರೆ. ನಂಗೆ ಸಾಧ್ಯ ಇಲ್ಲ ಮರತಿ, ಮತ್ತು ಒಂಚೂರು ಊಟಿ ಮಾಡಿಕೊಡಿ ಅಂತೇಳಿ ಹೇಳ್ತಿರ್ತಾರೆ. ಅಲ್ಲ ಅನ್ನೋಕ್ಕಾಗಲ್ಲ, ಹೋಗೋಕ್ಕಾರ ನಂಗೆ ಪುಡ್ಸೋತಿಲ್ಲ, ನಾ ಇಲ್ಲ ಅಂತ ಹೇಳಕ್ಕೆ ಹೇಳು ಅಂದರು. ನಾನು ಮಾರ ನೀವು ಅಂತ ಗೊತ್ತಾಗದೆ ಆ ಹುಡುಗನ ಹತ್ರ ಹೇಳಿ ಕಳ್ಸಿದ್ದು. ಏನು ತಿಳ್ಕೊಂಡ್ರೇನ? ಬಲ್ಲಿ ಈಚೆಗೆ ಬಲ್ಲಿ. ಇಷ್ಟು ಬೆಳಿಗ್ಗೆ ಬರ್ತಿರ್ಲಲ್ಲ ಗುಂಡಪ್ಪಣ್ಣ ನೀವು? ಆಹಾ, ಏನು ಬೆಣ್ಣೆಲ್ಲಿ ಕೂದಲು ತೆಗ್ದಂಗೆ ಮಾತಾಡ್ತೀರಿ ಮಾರತಿ. ಯಾರಿಗಾದ್ರೂ ಸತ್ಯ ಅನ್ನಿಸ್ಬೇಕಲ್ಲ. ನಿಮ್ಮಷ್ಟೆಲ್ಲ ಬುದ್ಧಿವಂತಿಕೆಯಲ್ಲಿ ಮಾತಾಡಕ್ಕೆ ಬರೋಲ್ಲ ನನಗೆ. ನಿನ್ನ ಗಂಡನ ಒಂಚೂರು ಕರಿ, ಏನು ಹೇಳಬೇಕು ಅದನ್ನು ಹೇಳ್ತೀನಿ ನಾನು. ಎಂತ ಇವ್ರನ್ನ ಕರಿಬೇಕಾ? ಎಂತಕ್ಕೆ? ಏನು ಮಾತಾಡಕ್ಕದೆ ಅದು? ಶಾರದಾ, ಪಾಪಣ್ಣನ ಕರಿ ಹೋಗು. ಗಂಡಸರು ಹೊರಗಡೆ ಹೋದಲ್ಲಿ ಇನ್ನು ಎಂತ ಮಾತಾಡ್ಕೊಂಡಾರ, ಕತೆ ಆಡ್ಕೊಂಡಾರ. ಗುಂಡಪ್ಪಣ್ಣು ಸಿಟ್ಟು ಮಾಡ್ಕೊಂಡಾರೆ. ನೋಡೋಣ, ಅವ್ರು ಹಾಗೆಲ್ಲ ಸುಮ್ಮನೆ ಸಿಟ್ಟು ಮಾಡ್ಕೊಂಡ ಜನ ಅಲ್ಲ. ಈಗ ನಮ್ಮ ಮನೆ ನನಗೆ ಉಕ್ರು ಸಿಟ್ಟಿನಾರು ಅಲ್ಲ. ಹೆಂಗೆ ಎಲ್ಲಿ ಏನು ಮಾತಾಡ್ಬೇಕು ಏನು ಬಿಡಬೇಕು ಅಂತ ಗೊತ್ತದೆ ಅವರಿಗೆ. ಇವಾಗ ಫಸ್ಟ್ ಪಾಪಣ್ಣನ ಕರಿ ಹೇಳ್ತೀನಿ.
ಓ ಇಲ್ಲೇ ಬಂದ್ರಲ್ಲ, ಬಂದರು. ಓ ಗುಂಡಪ್ಪಣ್ಣ, ನಿತ್ಯ ಇದ್ದೀರಲ್ಲ ಮಾರ್ರೆ, ಈಚೆಗೆ ಬರ್ರಿ, ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಎಂತ ಇಷ್ಟ ಬೆಳಿಗ್ಗೆ ಬಂದ್ರಲ್ಲ, ಟಿಲ್ಲರ್ ಏನಾರು ಹಾಳಾಗ್ಯದ? ಹೊಳಕ್ಕೆ ನಿಮ್ದು ಆಗ್ಯದ ಅಂತ. ನಟ್ಟಿ ಯಾವಾಗ? ಓ, ಟಿಲ್ಲರ್ ಹಾಳಾಗಿ ಎಲ್ಲೂ ಗತಿ ಇಲ್ಲದೆ ನಿನ್ನ ಮನೆ ಬಾಗಿಲಿಗೆ ಕೇಳಕ್ಕೆ ಬಂದೆ ಅಂತ ಲೆಕ್ಕ ಹಾಕ್ದ. ಗೆದ್ದೆ ಬೇಕಾದ್ರೆ ಹಾಳು ಬಿಟ್ಟೇನೋ, ನಿನ್ನ ಟಿಲ್ಲರ್ ಕೇಳ್ತಾ ಬರಲ್ಲ, ತಿಳ್ಕೊಬಿಡು. ಅದನ್ನೇನಷ್ಟು ತಿಕ್ಕಳಗರಿಯದ್ ನೀನ? ಟಿಲ್ಲರ್ ಊರಲ್ಲಿ ನಿಂದು ಒಬ್ಬಂದಯ್ಯ, ಬೇರೆ ಯಾರದ್ದು ಇಲ್ಲ? ಗುಂಡಪ್ಪಣ್ಣ, ಅದೆಂತಕ್ಕಷ್ಟು ನಿಷ್ಠುರಾಗಿ ಮಾತಾಡ್ತೀರಿ ನೋಡೋಣ. ಕೂತ್ಕೊಳ್ಳಿ, ಸಮಾಧಾನದಿಂದ ಮಾತಾಡೋಣ. ನಾನು ಇದ್ದೇನಿಲ್ಲೇ, ಕೂತ್ಕೊಳ್ಳಿ, ಈಚೆ ಬಂದು ಕೂತ್ಕೊಳ್ಳಿ. ಏನು ಯಾರೋ ದೂರ ಸಾರದಾರ ಮಾಡ್ದಂಗೆ ಮಾಡ್ತೀರಲ್ಲ, ಒಂದು ಸತಿ ಇದ್ರಿ ಅಂದ್ಬಿಟ್ರೆ ಒಂದೇ ಬಟ್ಲಲ್ಲಿ ಉಣ್ಣಂಗೆ. ಒಂದು ಸತಿ ಇದು ಮಾಡಿದ್ರಿ ಅಂದರೆ ಎಣ್ಣೆ ಸಿಂಗೆ ಅಂತಾರಲ್ಲ, ಹಾಗೆ. ಕೂತ್ಕೊಳ್ಳಿ, ಬಲ್ಲಿ ಕೂತ್ಕೊಳ್ಳಿ. ಅಯ್ಯೋ ದೇವ್ರೆ, ಈ ಮನುಷ್ಯಗೊಂದು ಏನಾತಪ್ಪ, ಮಾತಾಡೋ ರೀತಿನೇ ಬದಲಾಗಿ ಹೋಗಿದೆ. ಮನೇಲಿ ಹೆಂಗಿರ್ತಾರೇನೋ ಇಲ್ಲ. ಬೇಡ ಮಾರ್ರ, ನಾನು ಟಿಲ್ಲರ್ ಕೇಳ್ಕಿತ ನೀವೇನು ಬರೋದೇನು ಬೇಡ. ಹಂಗೆ ನೀವು ಬರಲ್ಲ, ಹಿಂಗೆ ಮಾಡಿದ್ರಿ ಅಂತ ನಾನು ಹಂಗೆ ಮಾಡಲ್ಲ ಬಿಡಿ. ನಿಮ್ಮಷ್ಟೆಲ್ಲ ಸಾವುಕಾರ ಅಲ್ಲ ಮಾರ್ರ. ನಮ್ದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾನು ನಿಮ್ಮನೆ ಬಾಗಿಲಿಗೆ ಬರಬೇಕು. ಕೊಡ್ತೀರೋ, ಒಂದು ಉಪಕಾರ ಮಾಡ್ತೀರೋ ಬಿಡ್ತೀರೋ, ಅದು ನಿಮಗೆ ಬಿಟ್ಟಿದ್ದು. ನೀವು ಬಿಟ್ರಿ ಅಂತ ಹೇಳಿ ನಾನಂತೂ ಬಿಡಲ್ಲ ಗುಂಡಪ್ಪಣ್ಣ. ನಾನು ನಿಮ್ಮನೆಗೆ ಬಂದರೆ ಹಿಂಗೆ ನಿಂತ್ಕೊಂಡು ನಾನು ಒಳಗೆ ಬರಲ್ಲ ಅವೆಲ್ಲ ಏನೂ ಹೇಳಲ್ಲ. ನಾನು ಒಳಗೆ ಬರ್ತೀನಿ, ಕಾಫಿ ತಿಂಡಿ ಏನದೇ ತಿಂದ್ಕೋತೀನಿ, ಹೆಂಗೆ ಮಾತಾಡ್ಬೇಕೋ ಹಾಗೆ ಮಾತಾಡಿ ಬರ್ತೀನಿ. ನಿಮಗೆ ಏನಾಗ್ಯದೋ ನಂಗಂತೂ ಗೊತ್ತಿಲ್ಲ. ಕೂತ್ಕೊಂಡು ಮನಸ್ಸಾದರೆ ನಮ್ಮಂಗಿದ್ದಾರೆ ಮನೇಲಿ ಕೂರ್ಬೋದು, ನೀವು ಅನ್ನಂಗಿದ್ರೆ ಕೂತ್ಕೊಳ್ಳಿ. ಇಲ್ಲ ನಿಂತ್ಕೊಂಡೇ ಮಾತಾಡ್ಬೇಕು ನೀವು ಅನ್ನಂಗಿದ್ರೆ, ಅದೇ ಹೇಳಿದ್ನಲ್ಲ, ನಿಮ್ಮಷ್ಟೆಲ್ಲ ಸಾವುಕಾರರಲ್ಲ. ನಿಮ್ಮನೆ ಹಂಗಿದ್ದನ್ನು ಎಲ್ಲ ನಮಗೆ ಮಾಡೋಕ್ಕಾಗಲ್ಲ. ಬಂದಿದ್ದೇನು ಹೇಳಿ. ಟಿಲ್ಲರಿಗನೋ ಅಂತ ಎಲ್ಲ ಬಾಯಿ ತಪ್ಪು ಕೇಳಿಬಿಟ್ಟೆ. ಎಲ್ಲರೂ ಸಾಧಾರಣ ಅದಕ್ಕೆ ಬರ್ತಾರಲ್ಲ, ಹಾಗಾಗಿ ಈಗ ಎಂತಕ್ಕೆ ಬಂದಿದೆ ಅಂತಕ್ಕೆ ಹೇಳಿ.